ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ 2 ಶ್ಲೋಕಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಶ್ಲೋಕ 43 ಸರ್ವವೇದಮಯೇ ನೇದ ಮಾತ್ಮನಾತ್ಮಾತ್ಮ ಯೋನಿನ ಪ್ರಜಾ ಸೃಜ ಯಥಾಪೂರ್ವಂ ಯಾಶ್ಚ ಮಯ್ಯನು ಶೇರತೆ. ಅನುವಾದ: ನನ್ನ ಉಪದೇಶಗಳನ್ನು ಅನುಸರಿಸಿಕೊಂಡು ನಿನ್ನ ಪರಿಪೂರ್ಣವಾದ ವೇದಜ್ಞಾನದ ಬಲದಿಂದ ಮತ್ತು ಪ್ರತಿಯೊಂದರ ಪರಮ ಕಾರಣನಾದ ನನ್ನಿಂದ ನೇರವಾಗಿ ಪಡೆದಿರುವ ದೇಹದ ಬಲದಿಂದ ಈಗ ನೀನು ಹಿಂದಿನಂತೆಯೇ ಜೀವಿಗಳನ್ನು ಸೃಷ್ಟಿಸಬಹುದು. ಶ್ಲೋಕ 44 ಮೈತ್ರೇಯ ಉವಾಚ ತಸ್ಮಾ ಏವಂ ಜಗತ್ಸ್ರಷ್ಟ್ರೇ ಪ್ರಧಾನ ಪುರುಷೇಶ್ವರಃ ವ್ಯಜ್ಯೇದಂ ಸ್ವೇನ ರೂಪೇಣ ಕಂಜನಾಭಸ್ತಿರೋದಧೆ. ಅನುವಾದ: ಮೈತ್ರೇಯ ಋಷಿಗಳು ಹೀಗೆಂದರು: ವಿಶ್ವ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ವಿಶ್ವವನ್ನು ವಿಸ್ತಾರಪಡಿಸಲು ಉಪದೇಶವನ್ನು ಮಾಡಿದ ಬಳಿಕ ಆದಿ ಪ್ರಭು ದೇವೋತ್ತಮ ಪುರುಷನು ತನ್ನ ವೈಯಕ್ತಿಕವಾದ ನಾರಾಯಣ ರೂಪದಲ್ಲಿ ಅದೃಶ್ಯವಾದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಹೇಳ್ತಾನೆ, ನಾನು ಪ್ರತಿಯೊಬ್ಬ ವ್ಯಕ್ತಿಯ ಪರಮಾತ್ಮ, ನಾನೇ ಪರಮ ನಿರ್ದೇಶಕ ಮತ್ತು ಪರಮ ಪ್ರಿಯನಾಗಿರುವಂಥವನು, ಎಲ್ಲರಿಗೂ ಇಷ್ಟ ಆಗಿರೋನು ನಾನೇನೆ. ಮನುಷ್ಯರು ತಪ್ಪಾಗಿ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳಿಗೆ ಆಸಕ್ತರಾಗಿರ್ತಾರೆ, ಆದರೆ ಅವರು ನನ್ನಲ್ಲಿ ಮಾತ್ರ ಆಸಕ್ತರಾಗಿರಬೇಕು. ಅವರಲ್ಲೇ ಆಸಕ್ತರಾಗಿದ್ರು ಕೂಡ ಅವರು ಉದ್ಧಾರ ಆಗೋದಿಲ್ಲ. ಯಾಕಂದರೆ ಇರೋದು ರೂಲ್ಸ್ ಏನಪ್ಪ ಅಂತಂದರೆ ನನ್ನ ಬಗ್ಗೆ ಅವರು ಆಸಕ್ತಿಯನ್ನು ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ನಾವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆ ಅಲ್ವಾ? ಈಗ ನಮಗೆ ಭಗವಂತನ ಬಗ್ಗೆ ಆಸಕ್ತಿ ಬಂದಿದೆ, ಅದಕ್ಕೆ ನಾವು ಭಗವಂತನ ವಿಚಾರಗಳನ್ನು ಕೇಳ್ತೀವಿ, ಭಗವಂತನ ಬಗ್ಗೆ, ಅವನ ಲೀಲೆಗಳು, ಅವನ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದೀವಿ. ಸೊ ನಾವು ಗುರುಗಳು ಹೇಗೆ ಹೇಳ್ತಾ ಇದ್ದಾರೋ ಆ ಮಾರ್ಗದಲ್ಲಿ ಇದ್ದೀವಿ ಅನ್ನೋದಕ್ಕೆ ಇದೊಂದೇ ನಮಗಿರುವಂಥ ಒಂದು ಆಧಾರ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಭಗವಂತ ಅಂತಂದರೆ, ನನ್ನ ಉಪದೇಶಗಳನ್ನು ಅನುಸರಣೆ ಮಾಡಿಕೊಂಡು, ಈಗ ನಾನು ಏನು ಹೇಳಿದ್ನೋ ಇಷ್ಟೊತ್ತು ಅಥವಾ ಏನು ಹೇಳಿದ್ದೀನೋ ಅದನ್ನೆಲ್ಲ ನೀನು ಅನುಸರಣೆ ಮಾಡಿಕೊಂಡು ನಿನ್ನ ಪರಿಪೂರ್ಣವಾದಂತಹ ವೇದಜ್ಞಾನದ ಬಲದಿಂದ, ನೋಡಿ ಇಲ್ಲೂ ಕೂಡ ಭಗವಂತ ಹೇಳ್ತಾ ಇದ್ದಾನೆ, ವೇದಗಳ ಜ್ಞಾನದ ಬಲದಿಂದ, ವೇದಗಳಲ್ಲಿ ಹೇಗಿರ್ಬೇಕು ಏನಿರ್ಬೇಕು ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಆ ಜ್ಞಾನದ ಬಲದಿಂದ ಮತ್ತು ಪ್ರತಿಯೊಂದರ ಪರಮ ಕಾರಣನಾದಂತಹ ನನ್ನಿಂದ ನೇರವಾಗಿ ಪಡೆದಿರುವಂತಹ ದೇಹದ ಬಲದಿಂದ. ಈಗ ಬ್ರಹ್ಮ ಹುಟ್ಟಿರೋದು ಯಾರಿಂದ? ಭಗವಂತನಿಂದನೇ ಡೈರೆಕ್ಟಾಗಿ ಅವನಿಗೆ ಆ ದೇಹ ಸಿಕ್ಕಿರುವಂಥದ್ದು. ಆ ದೇಹದ ಬಲ ಎಲ್ಲಿಂದ ಸಿಕ್ಕಿರೋದು? ಭಗವಂತನಿಂದ ನೇರವಾಗಿ ಪಡೆದಿರುವ ಆ ಒಂದು ದೇಹದ ಬಲವನ್ನು ಮತ್ತು ವೇದಜ್ಞಾನದ ಬಲವನ್ನು ನೋಡಿ, ಇಲ್ಲಿ ವೇದಗಳನ್ನು ಕೂಡ ಭಗವಂತನೇ ಕೊಟ್ಟಿರುವಂಥದ್ದು ಮತ್ತು ಆ ಬ್ರಹ್ಮನ ದೇಹವನ್ನು ಕೂಡ ಭಗವಂತನಿಂದನೇ ಅವನಿಗೆ ಸಿಕ್ಕಿರುವಂಥದ್ದು. ಇದನ್ನು ಇಟ್ಕೊಂಡು ನೀನು ಈಗ ಹಿಂದೆ ಹೇಗೆ ಈ ಜೀವಿಗಳನ್ನು ಸೃಷ್ಟಿ ಮಾಡಿದ್ಯೋ ಅದೇ ರೀತಿ ಜೀವಿಗಳನ್ನು ಸೃಷ್ಟಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಈ ಸೃಷ್ಟಿ ಕಾರ್ಯ ನಡೆಯೋದಕ್ಕೆ ಭಗವಂತನ ಪ್ರೇರಣೆ ಸಿಕ್ತು, ಆಮೇಲೆ ಉಪದೇಶಗಳನ್ನು ಹೇಳ್ತಾನೆ, ಅದನ್ನು ಅನುಸರಣೆ ಮಾಡಿಕೊಂಡು ವೇದಜ್ಞಾನದ ಬಲದಿಂದ ಮತ್ತು ನನ್ನಿಂದ ಸಿಕ್ಕಿರುವಂತಹ ಶರೀರ ಬಲದಿಂದ ನೀನು ಹಿಂದಿನ ಹಾಗೇನೆ ಸೃಷ್ಟಿ ಕಾರ್ಯವನ್ನು ಮುಂದುವರಿಸು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಈಗ ನೀನು ಮಾಡಬಹುದು ಅಂತಂದ್ಬಿಟ್ಟು ಭಗವಂತ ಹೇಳ್ತಾ ಇದ್ದಾನೆ. ಈಗ ಮುಂದಿನ ಶ್ಲೋಕದಲ್ಲಿ ಮೈತ್ರೇಯ ಮುನಿಗಳು ಹೇಳ್ತಾರೆ, ವಿಶ್ವ ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಗೆ ವಿಶ್ವವನ್ನು ವಿಸ್ತಾರ ಮಾಡು ಅಂತ ಉಪದೇಶ ಮಾಡಿದ ಮೇಲೆ ಆದಿಪ್ರಭು ದೇವೋತ್ತಮ ಪುರುಷ ಇದ್ದಾನಲ್ಲ, ಅವನು ತನ್ನ ವೈಯಕ್ತಿಕವಾದಂತಹ ನಾರಾಯಣ ರೂಪದಲ್ಲಿ ಅದೃಶ್ಯವಾಗ್ತಾನೆ. ಅವನು ಯಾವಾಗಲೂ ಇರುವಂತಹ ಆ ನಾರಾಯಣ ರೂಪದಲ್ಲಿ ಅವನು ಅದೃಶ್ಯನಾಗ್ತಾನೆ ಅಂತ ಮೈತ್ರೇಯ ಮುನಿಗಳು ಇಲ್ಲಿ ಕಥೆಯನ್ನು ಹೇಳಿದ್ರು. ಇಷ್ಟೊತ್ತು ಏನೇನು ಬ್ರಹ್ಮನಿಗೆ ಉಪದೇಶ ಮಾಡ್ದ ಭಗವಂತ ಅಂತಂದ್ಬಿಟ್ಟು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನು ವಿಶ್ವ ಸೃಷ್ಟಿಯ ತನ್ನ ಕಾರ್ಯಕ್ರಮಕ್ಕೆ ಮುಂಚೆ ಭಗವಂತನನ್ನು ಕಂಡಿದ್ದನು. ಅದು ಚತುಶ್ಲೋಕಿ ಭಾಗವತ ವಿವರಣೆಯಾಗಿದೆ. ಸೃಷ್ಟಿ ಕಾರ್ಯವು ಬ್ರಹ್ಮನ ಕಾರ್ಯಕ್ರಮಕ್ಕಾಗಿ ಕಾದಿದ್ದಾಗ, ಅಂದರೆ ಸೃಷ್ಟಿ ಕಾರ್ಯಕ್ಕೆ ಮೊದಲು ಬ್ರಹ್ಮನು ಭಗವಂತನನ್ನು ಸಂದರ್ಶಿಸಿದನು ಮತ್ತು ಆ ಕಾರಣದಿಂದ ಭಗವಂತನು ಸೃಷ್ಟಿ ಕಾರ್ಯಕ್ಕೆ ಮೊದಲಿಗೆ ತನ್ನ ವೈಯಕ್ತಿಕ ರೂಪದಲ್ಲಿ ಇದ್ದನು.
ಅಲ್ಪಮತಿಗಳಾದ ಜನರು ಊಹಿಸಿರುವಂತೆ ಭಗವಂತನ ಸನಾತನ ರೂಪವು ಬ್ರಹ್ಮನ ಪ್ರಯತ್ನದಿಂದ ಸೃಷ್ಟಿಯಾದುದಲ್ಲ. ದೇವೋತ್ತಮ ಪುರುಷನು ತನ್ನ ಯಥಾರೂಪದಲ್ಲಿ ಬ್ರಹ್ಮನ ಮುಂದೆ ಕಾಣಿಸಿಕೊಂಡನು. ಹಾಗೆಯೇ ಭೌತಿಕದ ಸೋಂಕಿಲ್ಲದ ಅದೇ ರೂಪದಲ್ಲಿ ಅದೃಶ್ಯನಾದನು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ರಹ್ಮ ಈ ವಿಶ್ವ ಸೃಷ್ಟಿಯನ್ನು ಮಾಡುವಂತಹ ಕೆಲಸವನ್ನು ಶುರು ಮಾಡಬೇಕು ಅಂತ ಹೇಳ್ತಾನಲ್ಲ, ಅದಕ್ಕೆ ಮುಂಚೆನೇ ಭಗವಂತನನ್ನು ನೋಡಿದ್ದ. ಅದನ್ನೇ ಚತುಶ್ಲೋಕಿ ಭಾಗವತ ಅಂತ ಹೇಳೋದು. ಅದರಲ್ಲಿ ಅದನ್ನೇ ವಿವರಣೆ ಮಾಡಿ ಹೇಳಿರೋದು. ಈ ಸೃಷ್ಟಿಯ ಕಾರ್ಯಕ್ರಮ ಅನ್ನೋದು ಬ್ರಹ್ಮನ ಕಾರ್ಯಕ್ರಮಕ್ಕೋಸ್ಕರ ಕಾಯ್ಕೊಂಡಿದ್ದಾಗ, ಅಂದರೆ ಏನು, ಸೃಷ್ಟಿ ಕಾರ್ಯಕ್ಕೆ ಮೊದಲು ಬ್ರಹ್ಮ ಭಗವಂತನನ್ನ ಸಂದರ್ಶನ ಮಾಡ್ದ. ಈಗ ಕೆಲವು ಜನರು ಏನು ಅನ್ಕೊಂಡಿದ್ದಾರೆ ಅಂತಂದರೆ, ಭಗವಂತ ಈ ಸೃಷ್ಟಿ ಆದಮೇಲೆ ಬ್ರಹ್ಮ ಸೃಷ್ಟಿ ಮಾಡಿರುವಂಥವನು ಅಂತ ತಿಳ್ಕೊಂಡಿದ್ದಾರೆ ತಪ್ಪಾಗಿ. ಅಂದರೆ ಅಲ್ಪಮತಿಗಳು ಅವರು ಅಂತ ಹೇಳ್ತಾರೆ. ಅವರು ಊಹೆ ಮಾಡ್ಕೊಂಡಿರೋದು ಹೇಗೆ ಅಂತಂದರೆ, ಆ ಭಗವಂತನ ಸನಾತನ ರೂಪ ಅನ್ನೋದು ಬ್ರಹ್ಮನ ಪ್ರಯತ್ನದಿಂದ ಸೃಷ್ಟಿಯಾಗಿರೋದು ಅಂತ ಹೇಳ್ಕೊಳ್ತಾರೆ. ಆದರೆ ಹಾಗಲ್ಲ. ಯಾಕೆ ಅಂತಂದರೆ, ಬ್ರಹ್ಮನೇ ಭಗವಂತನನ್ನು ಫಸ್ಟು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಸೃಷ್ಟಿ ಕಾರ್ಯ ಆಗೋದಕ್ಕೆ ಮುಂಚೆನೇ ಭಗವಂತನನ್ನು ಅವನು ಸಂದರ್ಶನ ಮಾಡೋದನ್ನ ನೋಡಿರ್ತಾನೆ. ಆ ಕಾರಣದಿಂದ ಭಗವಂತ ಸೃಷ್ಟಿ ಕಾರ್ಯಕ್ಕೆ ಮೊದಲೇ ಇದ್ದ, ತನ್ನ ವೈಯಕ್ತಿಕ ರೂಪದಲ್ಲಿ ಇದ್ದ. ಆದರೆ ಬುದ್ಧಿ ಅಥವಾ ತಿಳುವಳಿಕೆ ಕಡಿಮೆ ಇರುವಂತಹ ಜನರು ಊಹೆ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಆ ಭಗವಂತನ ರೂಪ ಕೂಡ ಬ್ರಹ್ಮನ ಪ್ರಯತ್ನದಿಂದಾನೇ ಆಗಿದ್ದು ಅಂತ ಹೇಳ್ತಾರೆ. ಅದು ನಿಜ ಅಲ್ಲ. ದೇವೋತ್ತಮ ಪರಮಪುರುಷ ತನ್ನ ಯಥಾರೂಪದಲ್ಲಿ ತಾನು ಹೇಗಿದ್ದಾನೋ ಹಾಗೆ ಬ್ರಹ್ಮನ ಮುಂದೆ ಕಾಣಿಸ್ಕೊಳ್ತಾನೆ. ಅದೇ ರೀತಿ ಭೌತಿಕ ಸೋಂಕು ಇಲ್ಲದೇನೆ ಅವನು ಆ ರೂಪದಲ್ಲಿ ಮತ್ತೆ ಅದೃಶ್ಯನಾಗ್ತಾನೆ. ಅವನಿಗೆ ಭೌತಿಕ ಪ್ರಪಂಚಕ್ಕೆ ಸೇರಿರೋವನೇ ಅಲ್ಲ. ಯಾಕಂದರೆ ಬ್ರಹ್ಮನನ್ನೇ ಸೃಷ್ಟಿ ಮಾಡಿದವನು ಅವನು. ಮತ್ತು ಬ್ರಹ್ಮನಿಗೆ ಅವನು ತನ್ನ ದರ್ಶನವನ್ನು ಕೊಡ್ತಾನೆ. ಅವನ ಉಪದೇಶದಂತೆ ಅವನು ಆಮೇಲೆ ಸೃಷ್ಟಿ ಕಾರ್ಯವನ್ನು ಮಾಡೋದು ಅನ್ನೋದು ಇದರ ಅರ್ಥ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ ಅನ್ನುವಂತಹ 9ನೇ ಅಧ್ಯಾಯ ಮುಗಿಯತ್ತೆ. ಹರೇ ಕೃಷ್ಣ.